ಉತ್ತರ ಕರ್ನಾಟಕಕ್ಕೆ ಮೀಸಲಾಗಿಡಿ ಅಂತ ನಾವು ಕೇಳ್ಕೊಂತ ಇದೀವಿ. ಡಿ ಕೆ ಶಿವಕುಮಾರ್ ಅವರಿಗೆ ತಾವು ಮನವಿಯನ್ನು ಮಾಡಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಈಗ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತ ನಿರಾಣಿ ಸಾಹೇಬರು ಉತ್ತರ ಕರ್ನಾಟಕ ಹಾಗೂ ಮೈಸೂರು ಕರ್ನಾಟಕ ಪ್ರತ್ಯೇಕ ರಾಜ್ಯಗಳಾಗಬೇಕು ಅಂತಕ್ಕಂಥ ಬೇಡಿಕೆಯ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ವಿಧಾನ ಪರಿಷತ್ತಿನ ಶಾಸಕರು, ಹಿರಿಯರು, 35 ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಮಾಡಿ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮನ್ನು ತಾವು ಮುಡುಪಾಗಿ ಇಟ್ಟುಕೊಂಡಿರ್ತಕ್ಕಂಥ ಸಹೋದರ ಶಾಸಕರಾಗಿರ್ತಕ್ಕಂಥ ಎಸ್ ವಿ ಸಂಕನೂರ್ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರು, ಹೋರಾಟಗಾರರು, ಈ ಒಂದು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಹಿರಿಯರಾದ ಭೀಮಪ್ಪಣ್ಣ ಗಾಡದರ್ ಅವರೇ, ಹಾಗೆ ಮೈಸೂರು ಕರ್ನಾಟಕ ರಾಜ್ಯದ ಪ್ರತ್ಯೇಕ ರಾಜ್ಯದ ಹೋರಾಟದ ನೇತೃತ್ವವನ್ನು ತೆಗೆದುಕೊಂಡು ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾದ ಮರಿಮಲ್ಲಯ್ಯನವರವರೇ ಹಾಗೂ ಕಾರ್ಯದರ್ಶಿಗಳಾಗಿ ಉತ್ತರದಲ್ಲಿ ರಾಜ್ಯ ಸರ್ಕಾರಗಳನ್ನು ನೋಡಿಕೊಂಡು ಬರದೇ ಇರತಕ್ಕಂಥ ಕಾರಣದಲ್ಲಿ ಬಹಳಷ್ಟು ನೋವನ್ನು ಉತ್ತರ ಕರ್ನಾಟಕದವರು ಅನುಭವಿಸ್ತಕ್ಕಂಥ ಪ್ರಸಂಗ ಬಂತು. ಆರ್ಥಿಕವಾಗಿ ಬಹಳಷ್ಟು ಸಮೃದ್ಧಿಯನ್ನ, ಶೈಕ್ಷಣಿಕವಾಗಿ ಬಹಳಷ್ಟು ಸಮೃದ್ಧಿಯನ್ನ ದಕ್ಷಿಣ ಕರ್ನಾಟಕದವರು ಪಡೆದುಕೊಂಡ್ರು. ಮುಂಚೆಯೂ ಕೂಡ ಮೈಸೂರು ಮಹಾರಾಜರ ಒಂದು ಉತ್ತಮವಾಗಿರ್ತಕ್ಕಂಥ ಆಡಳಿತ ಶೈಲಿಯಲ್ಲಿ ಇವತ್ತಿನ ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲಿ ಆರ್ಥಿಕವಾಗಿ ನೀರಾವರಿ ಕೊರತೆ, ಉದ್ಯಮಿಗಳ ಕೊರತೆ, ಶೈಕ್ಷಣಿಕ ಸಂಸ್ಥೆಗಳ ಕೊರತೆಯಿಂದಾಗಿ ಹಿಂದುಳಿಲಿಕ್ಕೂ ಕೂಡ ಕಾರಣ ಆಗಿತ್ತು. ಸರ್ಕಾರ ಬಂದ ಮೇಲೆ ಎಲ್ಲವನ್ನು ಕೂಡ ಸಮಾನಾಂತರ ದೃಷ್ಟಿಯಲ್ಲಿ ತೆಗೆದುಕೊಂಡು ಹೋಗುವುದರಲ್ಲಿ ಎಲ್ಲೇ ಎಡವಿದ್ದಾರೆ ಅಂತಕ್ಕಂಥ ಚಿಂತೆ ಇವತ್ತು ಉತ್ತರ ಕರ್ನಾಟಕದ ಜನತೆಗೆ ಇವತ್ತು ಎದ್ದು ಕಾಣ್ತಾ ಇದೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಇದು ಹೋಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಸ್.ಎಂ. ಕೃಷ್ಣ ಅವರು ಇರ್ತಕ್ಕಂಥ ಸಂದರ್ಭದಲ್ಲಿ 2004ರಲ್ಲಿ ಈಗಾಗಲೇ ಸರ್ ಹೇಳಿದ ಹಾಗೆ ನಂಜುಂಡಪ್ಪ ವರದಿಯನ್ನ ಸಿದ್ಧಪಡಿಸಬೇಕು, ರಾಜ್ಯದ ತುಂಬೆಲ್ಲ ಸರ್ವೆ ಮಾಡಿ ಯಾವ್ಯಾವ ತಾಲೂಕುಗಳ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದು ಕೊಡಬೇಕು ಅಂತ ಕೇಳಿದಾಗ ಅವರು ವರದಿಯನ್ನು ಕೂಡ ಕೊಟ್ಟರು. ಆ ವರದಿ ಮುಂದೆ ಇಂಪ್ಲಿಮೆಂಟ್ ಆಯ್ತಾ ಅಂತಕ್ಕಂಥ ಪ್ರಶ್ನೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ. 224 121 ಹೇಳಿದಾರಪ್ಪ ಅಂದ್ರೆ ದಕ್ಷಿಣ ಕರ್ನಾಟಕದವ್ರು, ಆ ಕಡೆ 103 ಜನರು, 103 18 ಮಂದಿ MLA ಅವರೇ ಹೆಸರು ಮಾಡ್ಕೊಂಡಾರ. ಇನ್ನ MLCಗಳು ನಾಮಿನೇಟ್ ಆದವರು, ಇಲೆಕ್ಟ್ ಆದವರು ನಾವೆಲ್ಲರೂ ಕೂಡ ಸಹಜವಾಗಿ ಗಮನಿಸಿದ್ರೆ 75 ಮಂದಿಯಾಗ 50 ಮಂದಿ ಈ ಕಡೆ ಇರ್ತಾರೆ, 25 ಮಂದಿ ಆ ಕಡೆ ಇರ್ತಾರೆ. MP 28ರಾಗ 15 ಮಂದಿ ಈ ಕಡೆ ಇದಾರು, 13 ಮಂದಿ ಆ ಕಡೆ ಇದೀವಿ. ಯಾಕೆ ಇದೆಲ್ಲ ತಾರತಮ್ಯ ಆಗ್ತದೆ ಅಂತಕ್ಕಂಥದ್ದನ್ನ ನೀವು ಗಮನಿಸಬೇಕು. ಹಾಗೆ ಇವತ್ತು ನಾವು ಬೇರೆ ಬೇರೆ ವಿಚಾರಕ್ಕೆ ಹೋದಾಗ ಕಂದಾಯ ಗ್ರಾಮಗಳು, ಇವತ್ತೊಂದು ಆಡಳಿತ ವ್ಯವಸ್ಥೆಗೆ ತಾಲೂಕುಗಳು ಬೇಕು, ಕಂದಾಯ ಗ್ರಾಮಗಳು ಬೇಕು ಅಂತಂದಾಗ 29,751 ಕಂದಾಯ ಗ್ರಾಮಗಳು ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಇದರಲ್ಲಿ ಉತ್ತರ ಕರ್ನಾಟಕದಲ್ಲಿ 9,574 ಕಂದಾಯ ಗ್ರಾಮಗಳಿದಾವೆ. ದಕ್ಷಿಣ ಕರ್ನಾಟಕದಲ್ಲಿ ಎಷ್ಟಿದಾವೆ ಅಂದ್ರೆ 20,177 ಇದಾವೆ. ಡಿಫ್ರೆನ್ಸ್ ಏಟಾದ್ರೆ 10,600 ಕಂದಾಯ ಗ್ರಾಮಗಳನ್ನ ನಾವು ಕಡಿಮೆ ಹೊಂದಿದ್ದೀವಿ. ಅಷ್ಟು ಕಂದಾಯ ಗ್ರಾಮಗಳನ್ನು ಕಡಿಮೆ ಹೊಂದಿದ್ರೆ ಅಷ್ಟು ಆಡಳಿತ ಕೊರತೆ ನಮ್ಮಲ್ಲಿ ಕಾಣ್ತಾ ಇದೆ. ಆಡಳಿತ ವ್ಯವಸ್ಥೆಯಲ್ಲಿ ನಾವು ವ್ಯತ್ಯಾಸವನ್ನು ಕಾಣಬೇಕಾಗ್ತದೆ. ಹಾಗೆ ಇವತ್ತು ನಾವೆಲ್ಲ ಗ್ರಾಮ ಪಂಚಾಯತ್ಗಳು, ಇವತ್ತು ಗ್ರಾಮೀಣಾಭಿವೃದ್ಧಿ ಆಗ್ಬೇಕಾದ್ರೆ ಗ್ರಾಮ ಪಂಚಾಯತಿಗಳು ಬೇಕಂತ ಹೇಳ್ತೀವಿ. ಗ್ರಾಮ ಪಂಚಾಯತಿಗಳ ಆಧಾರದ ಮೇಲೆ ಗ್ರಾಮ ಪಂಚಾಯತಿಗಳಿಗೆ ಅನುದಾನ ಬಿಡುಗಡೆ ಆಗ್ತಾ ಇದೆ. ಪ್ರತಿಯೊಂದು ಗ್ರಾಮದ ಅಭಿವೃದ್ಧಿ ಆಗಬೇಕಾದ್ರೆ ಆಯಾ ಗ್ರಾಮ ಪಂಚಾಯತಿಗಳಿಗೆ ಅನುದಾನ ಕೊಡಬೇಕಾಗ್ತದೆ. ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳನ್ನು ಕಳೆದ ಅಧಿವೇಶನದಲ್ಲಿ ಬೆಳಗಾವದಲ್ಲಿ ಕೂಡ ನಾನು ಕೊಟ್ಟಿದ್ದೀನಿ. ನೀನು ಹೇಳಿರ್ತಕ್ಕಂಥದ್ದು ಸ್ವಲ್ಪ ಪ್ರತಿಯೊಂದು ಇಲಾಖೆಯಿಂದ ಏನು ವ್ಯತ್ಯಾಸಗಳಾಗಿದ್ದಾವೆ, ಏನು ತಾರತಮ್ಯ ಇದೆ ಅಂತಕ್ಕಂಥದ್ದನ್ನು ಸದನದಲ್ಲಿ ಸರ್ಕಾರ ಗಮನಿಸಿರ್ತಕ್ಕಂಥ ಕೆಲಸ ಕಳೆದ ವರ್ಷ ಡಿಸೆಂಬರ್ದಲ್ಲಿ ನಾನು ಬೆಳಗಾವದಲ್ಲಿ ಮಾಡಿದ್ದೀನಿ. ಇವು ಕೂಡ ಅದೊಂದು ಕೆಲವೊಂದು ಭಾಗಗಳನ್ನು ಇಲ್ಲಿ ನೆನಪಿಸಿಕೊಳ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಭಾಳಷ್ಟು ದೃಷ್ಟಿಕೋನದಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಕ್ಕಂಥದ್ದಕ್ಕೂ ನಾವೆಲ್ಲರೂ ಒಪ್ಪಲೇಬೇಕು. ಶಾಸಕರ ಕೊರತೆ ಅಂತಲ್ಲ, ಇವತ್ತು ನೋಡಿ ಇಲ್ಲಿವರೆಗೂ ಕೂಡ 22 ಜನ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಆಗಿದ್ದಾರೆ. ಅದರಲ್ಲಿ ಡಿ ಕೆ ಶಿವಕುಮಾರನ್ನು ಒಳಗೊಂಡಂತೆ 15 ಜನರು ದಕ್ಷಿಣ ಕರ್ನಾಟಕದವರು.
7 ಜನ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದಿಂದ ಆದರು. ಯಾವ ಉಪಮುಖ್ಯಮಂತ್ರಿಯನ್ನು ಕೂಡ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಲಿಕ್ಕೆ ಈ ಭಾಗದವರು ಬಿಡಲಿಲ್ಲ. ಇದು ಆರೋಪ ಅಲ್ಲ, ಅದು ಇತಿಹಾಸ. ಹಾಗಾಗಿ ಸಹಜವಾಗಿ ಇಲ್ಲಿ ಆಡಳಿತದ ಕೊರತೆ ಆಗ್ತದೆ. ಅವರೆಲ್ಲ ಹೇಳ್ತಾರೆ ಬೆಂಗಳೂರಲ್ಲಿ ಬಹಳಷ್ಟು ಇನ್ಕಮ್ ಇದೆ, ಅದನ್ನ ಬೆಂಗಳೂರಲ್ಲೇ ಖರ್ಚು ಮಾಡ್ತೀವಿ. ಇಲ್ಲಿ ಸುರಂಗ ಮಾರ್ಗ ಮಾಡ್ತಾರೆ, ಅವಶ್ಯಕತೆ ಇದೆ ಮಾಡಲಿ. ಅಲ್ಲಿ ನಮ್ಗೆ ಇರ್ತಕ್ಕಂಥ ರಸ್ತೆ ಆದರೂ ರಿಪೇರಿ ಮಾಡಬೇಕಲ್ಲ, ಸುಧಾರಣೆ ಮಾಡಬೇಕಲ್ಲ, ಓಡಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಲ್ಲ. ನಮಗೆ ರೈಲ್ವೆಗಳ ಅವಶ್ಯಕತೆ ಇದೆ, ರೈಲ್ವೆ ಹಳಿಗಳ ಅವಶ್ಯಕತೆ ಇದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಷ್ಟು ವಿಮಾನ ನಿಲ್ದಾಣಗಳಿದ್ದಾವೆ, ಈ ಭಾಗದಲ್ಲಿ ಎಷ್ಟು ವಿಮಾನ ನಿಲ್ದಾಣಗಳಿದ್ದಾವೆ. 8 ವರ್ಷದಿಂದ ಒಂದು ಬಿಜಾಪುರದಲ್ಲಿ ವಿಮಾನ ನಿಲ್ದಾಣ ರೆಡಿ ಆಗ್ತಾ ಇಲ್ಲ. ಹಣಕಾಸಿನ ಕೊರತೆ. ಶಿವಮೊಗ್ಗಕ್ಕೆ 3,000 ಕೋಟಿ ಕೊಡ್ತಾರೆ, ಬಿಜಾಪುರಕ್ಕೆ 1,500 ಕೋಟಿ ಕೊಡ್ತಾರೆ. ಏನಿದ್ರ ಅರ್ಥ? ಹೀಗೆ ತಾರತಮ್ಯ ಹೆಚ್ಚಾಗಿ ಜನರು ಇವತ್ತು ಆಕ್ರೋಶಗೊಂಡಿದ್ದಾರೆ. ನಾವು ಪ್ರತ್ಯೇಕ ರಾಜ್ಯ ಆಗಲೇಬೇಕು ಅಂತ ಕೇಳೋರಲ್ಲ. ಆದರೆ ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ ಅಂದ್ರೆ ನಾವು ಜನಪ್ರತಿನಿಧಿಗಳನ್ನ ಬಿಟ್ಟು ಜನಸಾಮಾನ್ಯರೇ ಧ್ವನಿ ಅದನ್ನು ಎತ್ತಾರೆ. ನಮ್ಮ ಧ್ವನಿಗಿಂತ ಜನಸಾಮಾನ್ಯರ ಧ್ವನಿ ಹೆಚ್ಚು ವೇಟ್ ಇರ್ತೈತೆ ಅಂತಕ್ಕಂಥದ್ದನ್ನ ಹೇಳಿಕೆ ಬಯಸ್ತಾ ಇದ್ದೀನಿ.